ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈः ಸುಭಕ್ತೈः अस्योद्भवादिदमशेषविशेषतोऽपि वन्द्यं सदा प्रियतमं नमसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरूंश्चापि नत्वा सूत्रार्थमुच्यते। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनं। श्रीगुरुभ्यो नमः। हरि ओम्। ओम ಶಾಸ್ತ್ರಯೋನಿತ್ವಾತ್ ಓಂ. ಮೂರನೇ ಅಧಿಕರಣ ಶಾಸ್ತ್ರಯೋನಿತ್ವಾಧಿಕರಣ. ಮೊದಲನೆಯ ಸೂತ್ರ ಯಾವುದು? ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಓಂ ಓಂ ಅಥಾತೋ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಎರಡು ಸರ್ತಿ ಹೋಗಬೇಕು. ಎರಡನೇದ್ದು ಓಂ ಜನ್ಮಾದ್ಯಸ್ಯ ಯತಃ ಓಂ. ಓಂ ಜನ್ಮಾದ್ಯಸ್ಯ ಯತಃ ಓಂ. ಮೂರನೇದ್ದು ಓಂ ಶಾಸ್ತ್ರಯೋನಿತ್ವಾತ್ ಓಂ. ಆಚಾರ್ಯ ಸ್ವಲ್ಪ ಎರಡನೇದು ಪೂರ್ತಿ ಜೀರ್ಣ ಆಗ್ಲಿಲ್ಲ, ಅದನ್ನ ಸ್ವಲ್ಪ ಸಮರಿ ಮಾಡ್ತೀರಾ? ಓದ್ಬೇಡ್ರಿ, ನೀವು ಸಮರಿ ಮಾಡ್ರಿ. ಜನ್ಮಾದೇಶ ಓಂ ಜನ್ಮಾದೇಶ ಅಥವಾ ಓಂ ಅದು ನಮ್ಗೆ ಪೂರ್ತಿ ಜೀರ್ಣ ಆಗ್ಲಿಲ್ಲ, ಮೊದಲನೇ ಸ್ವಲ್ಪ ಜೀರ್ಣ ಆಯ್ತು. ಸೊ ಥ್ಯಾಂಕ್ ಯು. ಸರಿ. ಜನ್ಮಾದ್ಯಸ್ಯ ಓಂ ಜನ್ಮಾದ್ಯಸ್ಯ ಯತಃ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಹೇಳಿದರು. ಬ್ರಹ್ಮ ಜಿಜ್ಞಾಸೆಯನ್ನ ಮಾಡಬೇಕು, ಬ್ರಹ್ಮನ ಚಿಂತನೆಯನ್ನ ಮಾಡಬೇಕು. ಏನು ಬ್ರಹ್ಮನ ಚಿಂತೆ? ಸುಮ್ಮನೆ ಒಂದು ಶ್ಯಾಡೋ ಥರ ಚಿಂತನೆ ಮಾಡೋದ? ಅವನ ಕೈಗಳಿವೆ, ನಮ್ಮ ಹಾಗೆ ಅವನಿಗೂ ಕೈಗಳಿವೆ, ನಮ್ಮ ಹಾಗೆ ಅವನಿಗೂ ತಲೆ ಇದೆ, ಅವನಿಗೂ ಒಂದೂ ಬಾಯಿ ಇದೆ, ಈ ರೀತಿ ಚಿಂತನೆ ಮಾಡೋದ? ಹಾಗಾದ್ರೆ ನಮಗೂ ಅವನಿಗೂ ಏನು ವ್ಯತ್ಯಾಸ ಇದೆ? ಅವನನ್ನ ಮನನ ಮಾಡುವುದರಿಂದ, ಜಿಜ್ಞಾಸೆ ಮಾಡುವುದರಿಂದ ಅತಃ ಮೋಕ್ಷವೇ ಸಿಗತ್ತೆ. ಮೋಕ್ಷರೂಪ ಪ್ರಯೋಜನ ಇರೋದರಿಂದಾಗಿ ಅವನನ್ನು ಮನನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಹಾಗಾದ್ರೆ ಅವನು ವಿಲಕ್ಷಣನಾಗಿಯೇ ಇರಬೇಕು. ಏನು ವಿಲಕ್ಷಣನಾಗಿದ್ದಾನೆ ಅಂತಂದ್ರೆ ಅವನ ಲಕ್ಷಣಗಳನ್ನು ತಿಳ್ಕೊಳ್ಬೇಕು. ಅವನ ಒಂದು ಚಿಂತನೆ ಮಾಡಬೇಕು ಅಂತಂದ್ರೆ ಅವನ ಲಕ್ಷಣಗಳನ್ನು ನಾವು ತಿಳ್ಕೊಳ್ಬೇಕು. ಆ ಒಂದು ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ ಈ ಸೂತ್ರದಲ್ಲಿ. ಓಂ ಜನ್ಮಾದ್ಯಸ್ಯ ಯತಃ ಅಸ್ಯ ಜನ್ಮಾದಿ ಯತಃ ಓಂ. ಅಸ್ಯ ಈ ಪ್ರತ್ಯಕ್ಷ ಸಿದ್ಧವಾದ ಪ್ರಪಂಚಕ್ಕೆ ಜನ್ಮಾದಿ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ 8 ವಿಕಾರಗಳನ್ನು ಕೊಡುವಂಥವನು. ಈ ವಿಕಾರಗಳು ಯಾರಿಂದ ಬರುತ್ತವೋ ಅವನೇ ಪರಮಾತ್ಮ. ಹಾಗಾದರೆ 8 ಲಕ್ಷಣಗಳನ್ನು ಹೇಳಿದಾಗೆ ಆಯಿತು. ಸೃಷ್ಟಿಕರ್ತೃತ್ವ, ಸ್ಥಿತಿಕರ್ತೃತ್ವ, ಸಂಹಾರಕರ್ತೃತ್ವ, ನಿಯಮನಕರ್ತೃತ್ವ, ಜ್ಞಾನದಾತೃತ್ವ, ಅಜ್ಞಾನದಾತೃತ್ವ ಇವರ ಲಕ್ಷಣಗಳು. ಮಾನವರು ಹೇಗಿರ್ತಾರೆ? ಕರಚರಣಾದಿಮತ್ವ. ಮಾನವರಿಗೆ ಹೇಗೆ? ಕರಚರಣ, 2 ಕೈಗಳು 2 ಕಾಲುಗಳು ಇರ್ತದೆ. ಹೀಗೆ ಹೇಳಬಹುದು. ಹಾಗೆ ಅವೆಲ್ಲ ಲಕ್ಷಣಗಳು. ಗೋ ಹೇಗಿರ್ತದೆ? ಗೋ ಹಸು ಹೇಗಿರ್ತದೆ?
ಶೃಂಗಿತ್ವ ಅಂತ ಹೇಳ್ತೇವೆ. ಶೃಂಗಿತ್ವ, ಅಯ್ಯೋ ಕೊಂಬು ಎಮ್ಮೆಗೂ ಇದೆ, ಬರೀ ಹಸುವಿಂದ ಹೇಗಾಗತ್ತೆ? ಯಾರಲ್ಲೂ ಇಲ್ಲದೆ ಇರುವಂತಹ ಅವನಲ್ಲಿ ಆ ಒಂದು ವಸ್ತುವಿನಲ್ಲಿ ಮಾತ್ರ ಇರುವಂಥದ್ದು ಮಾತ್ರ ಲಕ್ಷಣ ಆಗತ್ತೆ. ಗೋವಿನಲ್ಲಿ ಇರೋದು ಏನು? ಸಾಸ್ನಾದಿಮತ್ವ. ಏನಿದು ಸಾಸ್ನಾದಿಮತ್ವ? ಗಂಗೆ ತೊಗಲು ಅಂತ ಕರಿತೇವೆ, ಹೌದಾ? ಅದರ ಕುತ್ತಿಗೆಯೇ ಇರ್ತದೆ. ಇದು ಇನ್ಯಾವ ಪ್ರಾಣಿಗಳಲ್ಲೂ ಇಲ್ಲ, ಅದು ಬರೀ ಗೋವಿನಲ್ಲಿ ಮಾತ್ರ. ಸಾಸ್ನಾದಿಮತ್ವಂ ಗೋಹ ಲಕ್ಷಣಂ. ಇನ್ನುಳಿದ ಸಕಲ ವಸ್ತುಗಳಲ್ಲೂ ಇಲ್ಲದೇ ಇರುವಂತಹ, ಇದರಲ್ಲಿ ಮಾತ್ರ ಇರುವಂಥದ್ದು ಯಾವ ಒಂದು ಧರ್ಮ ಇರ್ತದೋ ಅದು ಲಕ್ಷಣ ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲಿ ಪರಮಾತ್ಮನ ಲಕ್ಷಣ ಏನು? ಸೃಷ್ಟಿಕರ್ತೃತ್ವ, ಇನ್ಯಾರಲ್ಲೂ ಇಲ್ಲ. ಸ್ಥಿತಿಕರ್ತೃತ್ವ ಯಾರಲ್ಲೂ ಇಲ್ಲ. ಸಂಹಾರ ಕರ್ತೃತ್ವ ಯಾರಲ್ಲೂ ಇಲ್ಲ. ಎಲ್ಲವೂ ಅಷ್ಟೇ. ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲವೂ ಕೂಡ ಪರಮಾತ್ಮನಲ್ಲೇ ಇರುವಂಥದ್ದು. ಆದ್ದರಿಂದ ಪರಮಾತ್ಮನ ಲಕ್ಷಣಗಳು. ಹಾಗಾದರೆ ಪರಮಾತ್ಮ ಹೇಗೆ? ಪರಮಾತ್ಮನ ಸೃಷ್ಟಿಕರ್ತ ಅಂತ ಜಿಜ್ಞಾಸೆ ಮಾಡು. ಪರಮಾತ್ಮ ಹೇಗೆ? ಅವನು ಸ್ಥಿತಿಕರ್ತ ಅಂತ ಜಿಜ್ಞಾಸೆ ಮಾಡು. ಪರಮಾತ್ಮ ಏನು ಕೊಡ್ತಾನೆ? ಜ್ಞಾನವನ್ನು ಕೊಡ್ತಾನೆ. ಜ್ಞಾನದಾತೃತ್ವ ಅವನಲ್ಲಿ ಇದೆ. ಹಾಗಾದರೆ ಪರಮಾತ್ಮ ಜ್ಞಾನದಾತ ಅಂತ ಚಿಂತನೆ ಮಾಡುವಂತ. ಈ ರೀತಿಯಾಗಿ ಪರಮಾತ್ಮನ ಲಕ್ಷಣ, ಅದು ಹಿಂದಿನ ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ದಾರೆ ವೇದವ್ಯಾಸರು. ಜಿಜ್ಞಾಸೆ ಮಾಡಬೇಕು. ಏನೇನೋ ಜಿಜ್ಞಾಸೆ ಮಾಡೋರ, ನಿರ್ವಿಕಾರ, ನಿರಾಕಾರ, ಏನೂ ಇಲ್ಲ, ಶೂನ್ಯ ಬ್ರಹ್ಮನನ್ನ ಜಿಜ್ಞಾಸೆ ಮಾಡಲಿಕ್ಕಾದ್ರೂ ಹೇಗೆ ಸಾಧ್ಯ? ಮಾಡಲಿಕ್ಕೆ ಆಗೋದಿಲ್ಲ. ಅವರನ್ನ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಏನೂ ಇಲ್ಲ ಅವನಲ್ಲಿ ಅಂತಂದ್ಬಿಟ್ರೆ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ಅವನ ಬರೀ 8 ಲಕ್ಷಣಗಳು ಅವನಲ್ಲಿ ಇರುವಂಥದ್ದಲ್ಲ, ಅನೇಕ ಇವೆ ಅವನಲ್ಲಿ. ಅವನ ಮಹಿಮೆಯನ್ನು ಇನ್ನೂವರೆಗೂ ಕೂಡ ಯಾರೂ ತಿಳಿದಿಲ್ಲ. ಹುಟ್ಟಿದಂತಹ ಅನೇಕ ಬ್ರಹ್ಮಾದಿ ಸಮೂಹಗಳು, ಹಿಂದೆ ಹುಟ್ಟಿದಂಥ ಅನೇಕ ಬ್ರಹ್ಮಾದಿ ಸಮೂಹಗಳು, ಮುಂದೆ ಹುಟ್ಟುವಂತಹ ಅನೇಕ ಬ್ರಹ್ಮ ಸಮೂಹಗಳು ಕೂಡ ಸಂಪೂರ್ಣವಾಗಿ ಪರಮಾತ್ಮನ ಮಹಿಮೆಯನ್ನು ತಿಳಿದಿಲ್ಲ. ಎಲ್ಲೆಲ್ಲಿ ಇದ್ದಾನೆ? ಪೃಥಿವೀ ಮುದದ್ಯಾಮೇಕೋ ದಾಧಾರ ಭೋರಾನೆ ವಿಶ್ವ. ಸಕಲ ಲೋಕದಲ್ಲೂ ಅವನು ವ್ಯಾಪ್ತನಾಗಿದ್ದಾನೆ, ಸರ್ವಸಮರ್ಥನಾಗಿದ್ದಾನೆ. ಈ ರೀತಿಯಾಗಿ ಅವನನ್ನು ಜಿಜ್ಞಾಸೆ ಮಾಡು. ಪರಮಾತ್ಮನ ಲಕ್ಷಣಗಳನ್ನು ಹೇಳುವಂತಹ ಅಧಿಕರಣ ಜನ್ಮಾದ್ಯಸ್ಯ ಯತಃ. ಸರಿನಾ? ಇದು ಇದರ ಸಾರಾಂಶ. ಮುಂದೆ ನೋಡಿ, ಶಾಸ್ತ್ರಯೋನಿತ್ವಾತ್ ಅಂತ ಹೇಳಿದ್ರು. ಹೌದಪ್ಪ, ಇಂತಹ ಲಕ್ಷಣಗಳು ಪರಮಾತ್ಮನ ಇದೆ, ಹೌದು. ಹೇಗೆ ತಿಳ್ಕೊಳ್ಳೋದು? ಹೇಗೆ ಇವೆ ಅಂತ ಹೇಳಿದ್ರಿ. ಏನಾದರೂ ಪ್ರಮಾಣ ಬೇಕಲ್ಲ? ವೇದ ಇತ್ಯಾದಿಗಳಲ್ಲಿ ಯಾವುದಾದ್ರೂ ಹೇಳಿದಾರ? 3 ಪ್ರಮಾಣಗಳು: ಪ್ರತ್ಯಕ್ಷ, ಅನುಮಾನ, ಆಗಮ. ಪರಮಾತ್ಮ ಪ್ರತ್ಯಕ್ಷ ಅಂತಂದ್ರೆ ಕಣ್ಣಿಗೆ ಕಾಣುವಂಥದ್ದನ್ನು ಪ್ರತ್ಯಕ್ಷ ಅಂದ್ರೆ. ಪರಮಾತ್ಮ ಪ್ರತ್ಯಕ್ಷ ಪ್ರಮಾಣದ ಗೋಚರ ಅಲ್ಲ. ಅನುಮಾನ ಮಾಡೋಣ ಅಂತಂದ್ರೆ ಅನುಮಾನ ಉಪಯೋಗಕ್ಕಿಲ್ಲ. ಬರೀ ಐಂದ್ರಿಕ ವಿಷಯ ಪದಾರ್ಥಗಳಲ್ಲಿ ಮಾತ್ರ ಅನುಮಾನ ಕೆಲವೊಂದು ಸಮಯದಲ್ಲಿ ಅದು ಸಹಾಯ ಮಾಡುತ್ತೆ. ಅತೀಂದ್ರಿಯವಾದ ಅತೀಂದ್ರಿಯ ವಿಷಯಗಳಲ್ಲಿ ಅನುಮಾನ ಕೆಲಸವೇ ಮಾಡೋದಿಲ್ಲ, ನಿಷ್ಪ್ರಯೋಜಕ ಅದು. ಅದನ್ನೇ ಹೇಳಿದ್ದು. ನಾವೇದವಿನ್ ಮನುತೆ ತಂ ಬೃಹಂತಂ ಸರ್ವಾನ ಭೂಮ್ ಆತ್ಮಾನಂ ಸಾಂಪರಾಯೇ ನ ಅವೇದವಿತ್. ವೇದಾರ್ಥವನ್ನು ತಿಳಿಯದೇ ಇರುವಂತಹ ಆ ವ್ಯಕ್ತಿ ಮೋಕ್ಷಕ್ಕೋಸ್ಕರವಾಗಿ ಆ ಸಂಪೂರ್ಣನಾದ, ಸರ್ವಜ್ಞನಾದ, ಸರ್ವಾಂತಃ ಪ್ರೇರಕರಾದ ಆ ಪರಮಾತ್ಮನನ್ನು ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೇನು? ವೇದ ಗೊತ್ತಿದ್ದಂತಹ ವ್ಯಕ್ತಿಯೇನೇ ತಿಳಿಲಿಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಔಪನಿಷದಃ ಪುರುಷಃ ಗೊತ್ತಾದರೆ ಯಾವುದರಿಂದ ಗೊತ್ತಾಗಬೇಕು ಗೊತ್ತಾ? ಶಾಸ್ತ್ರದಿಂದಲೇ, ಅರ್ಥಾತ್ ವೇದಗಳಿಂದಲೇ ಗೊತ್ತಾಗಬೇಕು. ಔಪನಿಷದ ಪುರುಷ ಅಂತ ಹೇಳಿ ವೇದವೇ ಹೇಳ್ತಾ ಇದೆ. ಹೌದಪ್ಪ, ಯಾಕಾಗೋದಿಲ್ಲ ಅನುಮಾನ ಪ್ರಮಾಣ? ಯಾಕಾಗೋದಿಲ್ಲ? ನಚ ಅನುಮಾನಸ್ಯ ನಿಯತ ಪ್ರಾಮಾಣ್ಯಂ ಹೇಳಬೇಕೆಲ್ಲರೂ. ನಚ
ಅನುಮಾನಸ್ಯ ನಿಯತ ಪ್ರಾಮಾಣ್ಯಂ ಶ್ರುತಿ ಸಾಹಾಯ ರಹಿತಂ ಅನುಮಾನಂ ನ ಕುತ್ರಚಿತ್ ನಿಶ್ಚಯಾ ಸಾಧಯೇದರ್ಥಂ ಪ್ರಮಾಣಾಂತರಮೇವ ಚ ಶ್ರುತಿ ಸ್ಮೃತಿ ಸಹಾಯಂ ಯತ್ ಪ್ರಮಾಣಾಂತರಮುತ್ತಮಂ ಪ್ರಮಾಣ ಪದವೀಂ ಗಚ್ಚೇತ್ ನಾತ್ರ ಕಾರ್ಯಾ ವಿಚಾರಣಾ ಪೂರ್ವೋತ್ತರ ವಿರೋಧೇನ ಕೋತ್ರಾರ್ಥೋಭಿಮತೋ ಭವೇತ್ ಇತ್ಯಾದ್ಯಮೂಹನಂ ತರ್ಕಃ ಶುಷ್ಕತರ್ಕಂ ತು ವರ್ಜಯೇತ್ ಇತ್ಯಾದಿ ಕೌರ್ಮೆ. ನೋಡಿ, ಆಚಾರ್ಯರು ಕೂರ್ಮ ಪುರಾಣದಲ್ಲಿ ಅನುಮಾನವು ನಿಷ್ಪ್ರಯೋಜಕ ಅನ್ನುವಂತಹ ಆ ಒಂದು ಅಲ್ಲಿ ಬಂದಂತಹ ಕೊಟೇಶನ್ ಇಲ್ಲಿ ಕೊಡ್ತಾ ಇದ್ದ. ತನ್ನ ಮಾತಲ್ಲ, ವೇದವ್ಯಾಸರ ಮಾತೇ, ಕೂರ್ಮ ಪುರಾಣದಲ್ಲಿ ಬರುವಂತಹ ಮಾತು. ನಚ ಅನುಮಾನಸ್ಯ ನಿಯತ ಪ್ರಾಮಾಣ್ಯಂ. ನೋಡಿ, ಅನುಮಾನದಲ್ಲೂ ಅನೇಕ ಅನುಮಾನ, ಅನ್ವಯ ಅನುಮಾನ, ವ್ಯತಿರೇಕ ಅನುಮಾನ, ಕೇವಲ ಅನ್ವಯಿ, ಕೇವಲ ವ್ಯತಿರೇಕಿ, ಅನ್ವಯ ವ್ಯತಿರೇಕಿ, ಈ ರೀತಿ ಅನೇಕ ಇವೆ. ಈಗ ಸದ್ಯಕ್ಕೆ ಸಂಪೂರ್ಣ ಒಂದು ಅನುಮಾನ ಅಂತ ಇಟ್ಕೊಳ್ಳೋಣ. ಈ ಅನುಮಾನವು ನಿಯತ ಪ್ರಾಮಾಣ್ಯಂನ ಅತೀಂದ್ರಿಯ ವಸ್ತು ವಿಷಯದಲ್ಲಿ ನಿಯಮೇನ ಪ್ರಾಮಾಣ್ಯ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಶ್ರುತಿ ಕೆಲವೊಂದು ಅನುಮಾನಗಳು ಪ್ರಮಾಣ ಆಗತ್ತಂತೆ. ಆದರೆ ಶ್ರುತಿ ಎಂತಹ ಅನುಮಾನಗಳು ಪ್ರಮಾಣ ಆಗತ್ತೆ ಅಂತಂದ್ರೆ ಶ್ರುತಿ ಸ್ಮೃತಿಗಳ ಸಹಕೃತವಾದ ಅನುಮಾನ. ಶ್ರುತಿಯ ಸಹಾಯ ಇರಬೇಕು. ಶ್ರುತಿಯಲ್ಲಿ ಬಂದಂತಹ ಹೇತುವನ್ನೇ ಇಟ್ಟುಕೊಂಡು ಅತೀಂದ್ರಿಯವಾದ ವಿಷಯಗಳಲ್ಲಿ ಯಾವುದೋ ಒಂದು ಧರ್ಮವನ್ನ, ಏನೋ ಒಂದು ಲಕ್ಷಣವನ್ನ ಸಾಧನೆ ಮಾಡ್ತಾ ಇತ್ತು ಅಂತಾದರೆ ಆವಾಗ ಅದು ಸಫಲ ಆಗತ್ತೆ. ಹಾಗಾದ್ರೆ ಶ್ರುತಿ ಸ್ಮೃತಿ ರಹಿತವಾದ ಅಂದ್ರೆ ಶ್ರುತಿ ಸ್ಮೃತಿ ಅಸಹಕೃತವಾದ ಈ ಒಂದು ಅನುಮಾನ ನಿಷ್ಪ್ರಯೋಜಕ. ಅದನ್ನೇ ಹೇಳ್ತಾ ಇದ್ದಾರೆ. ಶ್ರುತಿ ಸಾಹಾಯ ರಹಿತಂ ಅನುಮಾನಂ ನ ಕುತ್ರಚಿತ್. ಎಲ್ಲೂ ಬರೋದಿಲ್ಲ. ಅವುಗಳ ಸಹಾಯ ರಹಿತವಾದಂತಹ ಅನುಮಾನ ಅತೀಂದ್ರಿಯ ಕುತ್ರಚಿತ್ ಅಂದ್ರೇನು, ಯಾವ ಅತೀಂದ್ರಿಯ ವಸ್ತುವನ್ನು ಸರಿಯಾಗಿ ಸಾಧನೆ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಹಾಗಾದ್ರೇನು, ಶ್ರುತಿ ಸ್ಮೃತಿ ಸಹಿತವಾದಾಗ ಅದರ ಬಲ, ಶ್ರುತಿಯ ಬಲ ಸ್ಮೃತಿಯ ಬಲ ಅನುಮಾನಕ್ಕೆ ಇದ್ದಾಗ ಸ್ವಲ್ಪ ಗೊಂದಲ ಆಗ್ತಾ ಇದೆ. ಏನು ಶ್ರುತಿಯಿಂದ ಕೂಡಿರುವಂತಹ ಅನುಮಾನ ಏನು, ಅದರಿಂದ ಕೂಡಿರುವ ಅನುಮಾನ ಏನು ಮುಂದೆ ಬರ್ತದೆ, ಸರಿನಾ? ಆದ್ದರಿಂದ ಶ್ರುತಿಯಿಂದ ಸಹಕೃತವಾದಂತಹ ಅನುಮಾನ ಅತೀಂದ್ರಿಯವಾದ, ಪರಮಾತ್ಮ ಅತೀಂದ್ರಿಯ, ಪರಮಾಣುಗಳು ಅತೀಂದ್ರಿಯ, ಪರಮಾತ್ಮ ಪರಮ ಅತೀಂದ್ರಿಯ. ಹಾಗಾಗಿ ಅದನ್ನ ಶ್ರುತಿ ಅಸಹಕೃತವಾದಂತಹ ಅನುಮಾನಗಳು ಪರಮಾತ್ಮನಲ್ಲಿ ಇಂತಿಂತಹ ಲಕ್ಷಣಗಳಿವೆ ಅಥವಾ ಇಂತಿಂತಹ ದೋಷಗಳಿವೆ ಅಂತ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನುಮಾನಗಳಿಗೆ. ನಿಶ್ಚಯಾತ್ ಸಾಧಯೇದರ್ಥಂ ಪ್ರಮಾಣಾಂತರಮೇವಚ. ಅತೀಂದ್ರಿಯವಾದ ವಸ್ತುವಿಗಳಲ್ಲಿ ನಾವು ನಿಶ್ಚಯವಾಗಿ ಪ್ರಮಾಣಾಂತರವನ್ನೇ ನಾವು ಇಟ್ಕೊಳ್ಬೇಕು. ಏನು ಪ್ರಮಾಣಾಂತರ? ಶ್ರುತಿ ಮತ್ತು ಶ್ರುತಿಯನ್ನೇ ಇಟ್ಕೊಳ್ಬೇಕು. ಪ್ರತ್ಯಕ್ಷವೂ ಆಗೋದಿಲ್ರಿ. ನೋಡ್ರಿ,
ಅತೀಂದ್ರಿಯವಾದ ಪ್ರತ್ಯಕ್ಷ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಲ್ಪ ಶಕ್ತಿ ಇದೆ. ಮಾನಸಿಕ ಪ್ರತ್ಯಕ್ಷ ಅಂತ ಅತೀಂದ್ರಿಯವಾದ ವಸ್ತುಗಳನ್ನು, ಅತೀತ ಅನಾಗತವಾದಂತಹ ವಸ್ತುಗಳ ಜ್ಞಾನವನ್ನು ಗ್ರಹಣೆ ಮಾಡುವಂತಹ ಶಕ್ತಿ ಮನಸ್ಸಿಗೆ ಇದೆ. ಅವನು ಮುಂದೆ ಬರ್ತದೆ, ಸರಿನಾ? ಮನಸ್ಸೇ ಗ್ರಹಣೆ ಮಾಡುತ್ತೆ ಹಾಗಾದ್ರೆ ಅಂತ. ಆದರೆ ಈ ಪಂಚ ಜ್ಞಾನೇಂದ್ರಿಯಗಳಿಂದಾಗಿ ನಾವು ಅತೀಂದ್ರಿಯವಾದ ವಸ್ತುವಿನಲ್ಲಿ ಯಾವುದೇ ಒಂದು ಲಕ್ಷಣವನ್ನು ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ನಿಶ್ಚಯ ಸಾಧಯೇದರ್ಥಂ. ಆ ಅತೀಂದ್ರಿಯವಾದ ವಸ್ತುವಿನಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು, ಅಥವಾ ಅತೀಂದ್ರಿಯವಾದ ವಸ್ತುವನ್ನೇ ಸಾಧನೆ ಮಾಡಬೇಕು ಅಂತಂದ್ರೆ ಪ್ರಮಾಣಾಂತರಮೇವಚ, ಪ್ರಮಾಣ ಅಂತರವನ್ನ ಅರ್ಥಾತ್ ಅನುಮಾನವನ್ನ ಹೊರತುಪಡಿಸಿ ಶ್ರುತಿಯ ಪ್ರಮಾಣವನ್ನೇ ಇಟ್ಕೊಳ್ಬೇಕು. ಯಾವ ಅನುಮಾನ ಇದನ್ನು ಹೇಳಿದ್ದಾರೆ. ಶ್ರುತಿ ಸ್ಮೃತಿ ಸಹಾಯಂ ಯತ್ ಪ್ರಮಾಣಾಂತರಂ ಉತ್ತಮಂ. ಯತ್ ಅನುಮಾನಂ ಶ್ರುತಿ ಸ್ಮೃತಿ ಸಹಾಯಂ ತತ್ ಉತ್ತಮಂ ಪ್ರಮಾಣಾಂತರಂ. ಯಾವ ಒಂದು ಅನುಮಾನ ಶ್ರುತಿ ಸ್ಮೃತಿಗಳ ಸಹಕೃತವಾಗಿರ್ತದೆ, ಎರಡೂ ಆಗಿರ್ಬೇಕು ಅಂತೇನಿಲ್ಲ. ಶ್ರುತಿಯ ಸಹಕೃತ ಆಗಿದ್ರೂ ಸಾಕು, ಸ್ಮೃತಿಯ ಸಹಕೃತ ಆಗಿದ್ರೂ ಸಾಕು. ಶ್ರುತಿ ಸ್ಮೃತಿ ಸಹಕೃತವಾದಂತಹ ಯಾವುದೋ ಒಂದು ಅನುಮಾನ ತಲೆ ಇಟ್ಕೊಳ್ಳಿ. ಅನುಮಾನ ಅಂದರೆ ಹೇತು ಲಿಂಗ, ಹೇತು ಲಿಂಗ ಅನುಮಾನ ಇಷ್ಟೇ ಇಟ್ಕೊಳ್ಳಿ, ಸರಿನಾ? ಹೇತು ಅಂತ ಇಟ್ಕೊಳ್ಳಿ ಸಾಕು. ಶ್ರುತಿ ಸ್ಮೃತಿ ಸಹಕೃತವಾದಂತಹ ಆ ಒಂದು ಅನುಮಾನ ಉತ್ತಮವಾದ ಪ್ರಮಾಣ. ಹೇಗೆ ಅತೀಂದ್ರಿಯವಾದ ವಸ್ತುವನ್ನು ಸಾಧನೆ ಮಾಡಿಕೊಳ್ಳಲಿಕ್ಕೆ ಯಾವುದು ಮುಖ್ಯವಾದ ಪ್ರಮಾಣ ಹೇಳಿ? ಶ್ರುತಿ ಸ್ಮೃತಿಗಳು. ಶ್ರುತಿ ಸ್ಮೃತಿಗಳು. ಹಾಗೇನೆ ಅದು ಹೇಗೆ ಶ್ರುತಿ ಸ್ಮೃತಿಗಳು ಅತೀಂದ್ರಿಯವಾದ ವಸ್ತುಗಳಲ್ಲಿ ಉತ್ತಮವಾದ ಪ್ರಮಾಣವೋ, ಹಾಗೇನೆ ಶ್ರುತಿ ಸ್ಮೃತಿ ಸಹಕೃತವಾದಂತಹ ಅನುಮಾನ ಈ ಶ್ರುತಿ ಸ್ಮೃತಿಗಳಂತೆ ಅತೀಂದ್ರಿಯವಾದ ವಸ್ತುವನ್ನ ಸಾಧನೆ ಮಾಡಿಕೊಡಲಿಕ್ಕೆ ಉತ್ತಮವಾದ ಪ್ರಮಾಣ. ಇಷ್ಟೇ ಅದು. ಶ್ರುತಿ ಸ್ಮೃತಿ ಸಹಾಯಂ ಯತ್ ಪ್ರಮಾಣಾಂತರಂ ಉತ್ತಮಂ. ಪ್ರಮಾಣ ಪದವೀಂ ಗಚ್ಚೇತ್ ನಾತ್ರ ಕಾರ್ಯ ವಿಚಾರಣ. ಪ್ರಮಾಣ ಪದವೀಂ ಗಚ್ಚೇತ್. ಇಂತಹ ಶ್ರುತಿಯಾಗಿರ್ಬೋದು, ಸ್ಮೃತಿಯಾಗಿರ್ಬೋದು, ಅಥವಾ ಶ್ರುತಿ ಸ್ಮೃತಿ ಸಹಕೃತವಾದಂತಹ ಅನುಮಾನವೇ ಆಗಿರಬಹುದು. ಇವೇನೇ ಪ್ರಮಾಣ ಪದವಿಂ ಗಚ್ಚೇತ್. ಇವುಗಳೇ ಪ್ರಮಾಣವೆಂಬ ಪದವಿಯನ್ನು ಅಲಂಕರಿಸುತ್ತವೆ, ಇನ್ಯಾವುದೂ ಅಲ್ಲ. ಪ್ರಮಾಣ ಪದವಿಯನ್ನ ಅಲಂಕರಿಸುವಂಥದ್ದು ಯಾವುದು? ಶ್ರುತಿ ಸ್ಮೃತಿ ಮತ್ತೆ ಶ್ರುತಿ ಸ್ಮೃತಿ ಸಹಕೃತವಾದ ಒಂದು ಅನುಮಾನ. ಇದರಲ್ಲಿ ವಿಚಾರ ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ಇವೇ ಉತ್ತಮವಾದ ಪ್ರಮಾಣ. ಇಲ್ಲಿ ಪೂರ್ವೋತ್ತರ ವಿರೋಧೇನ ಕೋತ್ರಾರ್ಥೋಭಿಮತೋ ಭವೇತ್ ಇನ್ನೂ ಇದೆ. ಈ ಒಂದು ಶಬ್ದಕ್ಕೆ ಇದೇ ಅರ್ಥ ಅಂತ ಹೇಳಲಿಕ್ಕೆ ಉಪಕ್ರಮ, ಉಪಸಂಹಾರ, ಅರ್ಥವಾದ, ಉಪಪತ್ತಿ ಅಂಥೇಳಿ ಇನ್ನು ಅನೇಕ ಬರ್ತವೆ. ಇವುಗಳು ಕೆಲವೊಂದು ಪ್ರಮಾಣಗಳು ಅಂತ ಹೇಳ್ತಾರೆ. ಇವುಗಳು ಕೂಡ ಪ್ರಮಾಣಗಳು ಅಂತ. ಅದು ಉತ್ತರೋತ್ತರ ಪ್ರಬಲವಾದದ್ದು. ಉಪಕ್ರಮಗಿಂತ ಉಪಸಂಹಾರ, ಅದಕ್ಕಿಂತ ಪ್ರಬಲವಾದದ್ದು ಅರ್ಥವಾದ, ಅದಕ್ಕಿಂತ ಪ್ರಬಲವಾದದ್ದು ಉಪಪತ್ತಿ. ಈ ರೀತಿ ಇದರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಬರ್ತದೆ. ಗಾಬರಿ ಆಗೋದು ಅವಶ್ಯಕತೆ ಇಲ್ಲ. ಡೀಟೇಲ್ ಆಗಿ ಬರ್ತದೆ. ಉಪಕ್ರಮ ಅಂದ್ರೇನು, ಉಪಸಂಹಾರ ಅಂದ್ರೇನು, ಉಪಪತ್ತಿ ಅಂದ್ರೇನು, ಅರ್ಥವಾದ ಅಂದ್ರೇನು, ಡೀಟೇಲ್ ಆಗಿ ಬರ್ತದೆ. ಸದ್ಯಕ್ಕೆ ಎಷ್ಟು ತಿಳ್ಕೊಳ್ಳಿ. ಪೂರ್ವೋತ್ತರ ವಿರೋಧೇನ ಅಂದರೆ ಈಗ ಉಪಪತ್ತಿ ಪ್ರಮಾಣವನ್ನು ಇಟ್ಕೊಂಡಾಗ, ಉಪಕ್ರಮ ಉಪಸಂಹಾರ ಉಪಪತ್ತಿ, ಉಪಕ್ರಮ ಉಪಸಂಹಾರ ಅರ್ಥವಾದ ಉಪಪತ್ತಿ. ಉಪಕ್ರಮವನ್ನು ಇಟ್ಟುಕೊಂಡಾಗ
ಉಪಸಂಹಾರದ ವಿರೋಧ ಬರ್ತಾ ಇರ್ತದೆ ಅಂತ ತಿಳ್ಕೊಳ್ಳಿ. ಉಪಸಂಹಾರ ಆ ಒಂದು ಶಬ್ದಕ್ಕೆ ಬೇರೆ ಏನೋ ಅರ್ಥವನ್ನು ಹೇಳ್ತಿರ್ತದೆ. ಉಪಪತ್ತಿ ಹೇಳುವಂತಹ ಅರ್ಥದ ವಿರುದ್ಧಾರ್ಥವನ್ನ ಉಪಸಂಹಾರ ಹೇಳ್ತಾ ಇರ್ತದೆ. ಅವಾಗ ಏನ್ ಮಾಡಬೇಕು? ಹೌದಪ್ಪ, ಈಗ ಉಪಸಂಹಾರ ಹೇಳುವಂತಹ ಅರ್ಥವನ್ನ ತದ್ವಿರುದ್ಧವಾದ ಅರ್ಥವನ್ನ ಅರ್ಥವಾದ ಹೇಳ್ತಾ ಇರ್ತದೆ. ಅವಾಗ ಏನ್ ಮಾಡಬೇಕು ಅಂತಂದ್ರೆ, ಅಭಿಮತೋ ಭವೇತ್, ಜ್ಞಾನಿಗಳು ಯಾವುದು ಸರಿಯಾದ ಅರ್ಥ ಅಂತ ಹೇಳಿರ್ತಾರೋ ಅದನ್ನ ಸ್ವೀಕಾರ ಮಾಡಬೇಕು. ಈ ರೀತಿಯಾಗಿ ನಾವು ವಿಚಾರ ಮಾಡಬೇಕು. ಅನುಮಾನ ನೋಡಿ, ಅನುಮಾನ, ತರ್ಕ, ಹೇತು, ಲಿಂಗ ಎಲ್ಲವೂ ಒಂದೇ. ಸರಿನಾ? ತರ್ಕ ಅಂದ್ರೆ ವಿಚಾರ ಮಾಡೋದು. ಬಹಳ ವಿತಂಡ ತಾರ್ಕಿಕನಾಗ್ಬಿಟ್ಟಿದ್ಯಪ್ಪ ನೀನು ಅಂತ ಹೇಳ್ತಾರೆ. ಬರೀ ಅನುಮಾನ ಮಾಡಿ, ಹಾಗೆ ನೀವು ಹಾಗೆ ಮಾಡಿದ್ದು, ಅಲ್ಲೇ ನೋಡಿದ್ದೆ ನಿಮ್ಮನ್ನ, ನೀವು ಅಲ್ಲೇನೋ ಮಾಡಿದ್ರಿ, ಹೀಗೆ ಹೇಗೆ, ಅಲ್ಲೇನೋ ನೀವು ಹೋಗ್ತಾ ಇರೋದು ನೋಡಿದ್ದೆ, ನೀವು ಅಲ್ಲೇನೋ ಮಾಡಿದ್ರಿ, ಅಲ್ಲೇ ಬಜಾರ್ ಹತ್ರ ಹೋಗ್ತಾ ಇದ್ರಿ, ಅಲ್ಲೇನೋ ಖರೀದಿ ಮಾಡಿದ್ರಿ, ನೀವು ಏನೋ ಒಂದು, ಅವ್ರು ಪಾಪ ಖರೀದಿನೇ ಮಾಡಿರೋದಿಲ್ಲ, ಸುಮ್ಮನೆ ಅದ್ರ ಮುಂದೆ ಜಸ್ಟ್ ಪಾಸ್ ಆಗಿರ್ತಾರೆ, ಏನೋ ಒಂದು ಖರೀದಿ ಮಾಡಿರುತ್ತೆ ಅಂತ ಇವನೇ ಊಹೆ ಮಾಡ್ಕೊಂಡು ಹೇಳುವಂಥದ್ದು. ಅದನ್ನೇ ಹೇಳ್ತಾರೆ ಇಲ್ಲಿ. ತರ್ಕ, ಅನುಮಾನಂ ಎಲ್ಲವೂ ಒಂದೇ. ಇತ್ಯಾದ್ಯಮೋಹನಂ ತರ್ಕ, ಇದೇ ನಿಜವಾದ ತರ್ಕ. ತರ್ಕ ಅಂತಂದ್ರೆ ವಿಚಾರ ಮಾಡೋದು ಅಂತ ಹೇಳ್ತಿರಲ್ಲ ತಾರ್ಕಿಕರೇ, ನೀವು ತಾರ್ಕಿಕರನ್ನ ಕುರಿತು ಹೇಳ್ತಾ ಇದ್ದಾರೆ. ಅದಲ್ಲ. ಯಾವುದರಲ್ಲಿ ವಿಚಾರ ಮಾಡೋದು ಗೊತ್ತಾ? ಅರ್ಥವಾದ ಸರಿಯೋ, ಉಪಕ್ರಮ ಸರಿಯೋ, ಉಪಪತ್ತಿ ಸರಿಯೋ, ಇವುಗಳಲ್ಲಿ ವಿರುದ್ಧಾರ್ಥ ಬಂದಾಗ ಜ್ಞಾನಿಗಳ ಮತವನ್ನೇ ಆಶ್ರಯಿಸಬೇಕು. ಇವುಗಳ ವಿರೋಧವನ್ನ ಪರಿಹಾರ ಮಾಡಲಿಕ್ಕೆ ಜ್ಞಾನಿಗಳ ಮತವನ್ನೇ ಆಶ್ರಯಿಸಬೇಕು. ಇದಕ್ಕೆ ಇದು ಸರಿ, ಅದಕ್ಕೆ ಇದು ಸರಿ ಅಂತ ನಾವು ವಿಚಾರ ಮಾಡೋದೇನಿದೆ ಅದೇ ನಿಜವಾದ ತರ್ಕ. ಇತ್ಯಾದ್ಯಮೋಹನಂ ತರ್ಕ. ಅಭಿಮತಃ ಜ್ಞಾನಿ ಸಮ್ಮತ ಅಂತ ಅರ್ಥ. ಇತ್ಯಾದ್ಯಂ ಇವೇ ಮೊದಲಾದ ವಿಷಯಗಳು ಏನಿದೆ, ಊಹನಂ ಊಹಿಸುವುದೇ ತರ್ಕ. ಮತ್ಯಾವುದು ಉಳಿದ ತರ್ಕ? ಅವೆಲ್ಲ ಶುಷ್ಕ ತರ್ಕ. ಈ ಅನುಮಾನ ಶುಷ್ಕ ತರ್ಕ, ಅಬೀಜ, ಏನು ಕಾರಣವೇ ಇಲ್ಲ. ಶುಷ್ಕ ತರ್ಕಂತೂ ವರ್ಜಯೇತ್, ಬಿಡಬೇಕದನ್ನ. ಅರ್ಥಾತ್ ಶ್ರುತಿಸ್ಮೃತಿಯಿಂದ ಸಹಕೃತವಲ್ಲದೇ ಇರುವಂತಹ ಈ ಅನುಮಾನವನ್ನ ಬಿಡಬೇಕು. ಅತೀಂದ್ರಿಯವಾದ ವಸ್ತುಗಳಲ್ಲಂತೂ ಮೊದಲು ಬಿಡಬೇಕು ಅಂತ ಮಹಾಕೌರ್ಮೆ ಇತ್ಯಾದಿ ಕೌರ್ಮೆ ಕೂರ್ಮ ಪುರಾಣದಲ್ಲಿ ಹೇಳಿದ್ದಾರೆ ಅಂತ ಆಚಾರ್ಯರ ಮಾತು. ಆಚಾರ್ಯರ ಮಾತು, ಆಚಾರ್ಯ ಕೊಟೇಶನ್ ಮಾಡಿದ್ದಷ್ಟೇ, ಅಲ್ಲಿರೋದನ್ನು ತೆಗೆದಿಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ. ಗುರುಗಳೇ, ಇದರಲ್ಲಿ ಗುರುಗಳ ಹರೇ ನಮ್ಮ ಗುರುಗಳೇ, ಪೂರ್ವೋತ್ತರ ಅವಿರೋಧೇನ ಅಂತ ಇದೆ. ಅದು ಪದಚ್ಛೇದ ಮಾಡಿದಾಗ ಅದೇ ಪೂರ್ವೋತ್ತರ ಒಂದಕ್ಕೊಂದು ವಿರೋಧ ಇಲ್ಲದೇ ಇರುವ ಹಾಗೆ, ವಿರೋಧ ಬಂದಾಗ ಒಂದಕ್ಕೊಂದು ವಿರೋಧ ಇಲ್ಲದೇ ಇರುವ ಹಾಗೆ ಜ್ಞಾನಿಗಳು ಚಿಂತನೆ ಮಾಡ್ತಾರೆ. ಸರಿನಾ? ಪೂರ್ವೋತ್ತರ ಅವಿರೋಧೇನ, ಸರಿ, ಹೌದು. ಅದಕ್ಕೆ ಒಂದಕ್ಕೊಂದು ವಿರೋಧ ಬರದೇ ಇರುವ ಹಾಗೆ ಜ್ಞಾನಿಗಳು ಅದನ್ನ ಚಿಂತನೆ ಮಾಡ್ತಾರೆ. ಆದ್ರಿಂದ ಜ್ಞಾನಿಗಳು ಹೇಳಿದ್ದನ್ನು ನಾವು ತಿಳ್ಕೊಳ್ಬೇಕು. ನಮಗದು ವಿರೋಧ ಅಂತ ಅನ್ಸತ್ತೆ, ಸರಿನಾ? ಹಾಗೆ ಇನ್ನೊಂದು ಗುರು ಶುಷ್ಕ ತರ್ಕಂ ಅಂತ ಬಂತಲ್ಲ, ತೂ ವರ್ಜಯಿತ, ಅದು ಗೊತ್ತಾಗ್ಲಿಲ್ಲ. ಶುಷ್ಕ ತರ್ಕಂ ವರ್ಜಯಿತ್ ಅಂತ ಬಂತ. ಅದೇ ಶುಷ್ಕ ತರ್ಕಂ ಅಂತಂದ್ರೆ ಕಾರಣವಿಲ್ಲದೇ ಇರುವಂತಹ ಒಂದು ತರ್ಕವನ್ನ, ಅಂದ್ರೆ ಅದನ್ನೇ ಹೇಳಿದೆ. ಶುಷ್ಕ ತರ್ಕ ಅಂತಂದ್ರೆ ಶ್ರುತಿ ಅಸಹಕೃತವಾದ, ಶ್ರುತಿ ಸ್ಮೃತಿಗಳ ಸಹಾಯ ಇಲ್ಲದೇ ಇರುವಂತಹ ತರ್ಕವನ್ನ ಬಿಡಬೇಕು. ಸರಿ. ಹರೇ ನಮ ಆಚಾರ್ಯ, ಹರೇ ನಮ. ಸ್ವಲ್ಪ ಸಮರೈಸ್ ಮಾಡೋಕ್ ಹೋಗ್ತೀನಿ.
ನನ್ಗೆ ಅರ್ಥ ಆಗಿದ್ದ ಮಟ್ಟಕ್ಕೆ. ನಾವು ಮಧ್ವ ವಿಜಯದಲ್ಲಿ ಕಲ್ತ್ಕೊಂಡಿದೀವಿ ತತ್ವವಾದದಲ್ಲಿ ಮೂರೇ ಪ್ರಮಾಣ ನಾವು ಎಕ್ಸೆಪ್ಟ್ ಮಾಡ್ತೀವಿ, ಬಾಕಿ ಇದನ್ನ ನಾವು ವರ್ಜಿತ. ಒಂದು ಪ್ರತ್ಯಕ್ಷ, ಎರಡನೇದು ಅನುಮಾನ, ಮೂರನೇದು ಆಗಮ. ಈ ಸೂತ್ರದಲ್ಲಿ ಆಗಮ ಒಂದಕ್ಕೇನೆ ಎಕ್ಸೆಪ್ಟ್ ಮಾಡ್ತೀವಿ. ಅದಲ್ಲೂ ಉಪನಿಷತ್ತು, ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಯಾವುದಕ್ಕೂ ಒಂದಕ್ಕೊಂದು ವಿರೋಧ ಬರಬಾರದು. ಅದೇ ಪ್ರಮಾಣ. ಇನ್ ಅದರ್ ವರ್ಡ್ಸ್, ಬೇಸಿಕಲಿ ಇದನ್ನು ಸಪೋರ್ಟ್ ಮಾಡಬೇಕಾದ್ರೆ ಆಗಮ ಆಧಾರ ಇರಬೇಕು, ಇಲ್ಲದೇ ಅದು ಅಪ್ರಾಮಾಣಿಕೆ. ಸರಿನಾ? ಹೌದೌದೌದು. ಆಗಮ ಸಹಕೃತವಿಲ್ಲದೆ ಇರುವಂತಹ ಅನುಮಾನ ಅದು ಅಪ್ರಮಾಣವೇ. ಆಯ್ತು, ಧನ್ಯವಾದ. ಹೌದು. ಇನ್ನು 5 ನಿಮಿಷ ಉಳಿದಿದೆ. ಶ್ರೀಕಾಂತ್ ಅವರೇ, ಇವತ್ತು ಇಷ್ಟು ಪಾಠ ಸಾಕು. ಈಗ ಮನೆಗೆ ಬಂದೆ, ಬೆಳಿಗ್ಗೆ 6 ಗಂಟೆಗೆ ಹೋದವನು. ಅಯ್ಯೋ, ಸ್ವಲ್ಪ ಅಪ್ಪಾಗ ತೋರಿಸ್ಲಿಕ್ಕಿತ್ತಷ್ಟೇ. ಆಯ್ತಾಯ್ತು, ಸರಿ. ಅದರಿಂದ ಇವತ್ತು ಪಾಠ ಇಲ್ಲಿಗೆ ಸಾಕು. ಧನ್ಯವಾದ. ಹರೇ ಶ್ರೀನಿವಾಸ. ಧನ್ಯವಾದಗಳು ಗುರುಗಳೇ. ಮುಂದಿನ ವಾರ